ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಮೈ ನೇಮ್ ಇಸ್ ರಾಜೇಶ್ವರಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಸೊ ಇವತ್ತು ನನ್ನ ಮಕ್ಳಿಗೋಸ್ಕರ ಒಂದು ಸ್ನಾಕ್ಸ್ ಮಾಡ್ತಾ ಇದ್ದೀನಿ. ಸೊ ವಾರಕ್ಕೆ ಒಂದು ಕುಕಿಂಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಮೆನ್ಷನ್ ಮಾಡಿದ್ದೆ. ಸೊ ಹಾಗಾಗಿ ಇದು ನನ್ನ ಫಸ್ಟ್ ಕುಕಿಂಗ್ ವಿಡಿಯೋ. ಸೊ ನಾನು ಈ ಸಮ್ಮರ್ ನಡೀತಾ ಇರೋದ್ರಿಂದ ಸೊ ಮಕ್ಳಿಗೋಸ್ಕರ ಸ್ನಾಕ್ಸ್ ರೆಸಿಪಿ ಮಾಡೋಣ ಅಂತ ಅನ್ಕೊಂಡೆ. ಸೊ ಹಾಗಾಗಿ ನಮ್ಮ ಮನೇಲಿ ನನ್ನ ಮಕ್ಕಳು ಮಿಕ್ಸ್ಚರ್ ಮಾಡ್ಕೊಡು ಅಂತ ಕೇಳ್ತಾನೆ ಇದ್ದಾರೆ. ಸೊ ಹಾಗಾಗಿ ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಿಕ್ಸ್ಚರ್ ಮಾಡ್ತೀನಿ ಅನ್ನೋದನ್ನ ನಾನು ಮಾಡ್ತಾ ಇದ್ದೀನಿ. ಸೊ ನಿಮಗೂ ಅದನ್ನು ತೋರಿಸ್ತೀನಿ. ಒಂದು ವೇಳೆ ನಾನು ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ನ ಮಿಸ್ ಮಾಡಿದರೆ ಅದನ್ನು ಏನು ಮಿಸ್ ಮಾಡಿದ್ದೀನಿ ಅನ್ನೋದನ್ನ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಟೈಮ್ ತೊಗೊಳ್ಳಲ್ಲ. ಸೊ ಡೈರೆಕ್ಟಾಗಿ ವಿಡಿಯೋ ಒಳಗೆ ಹೋಗೋಣ. ಸೊ ಫ್ರೆಂಡ್ಸ್, ಮೊದಲಿಗೆ ನಾನು 2 ಕಪ್ ಆಗಷ್ಟು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ. ಸೊ 2 ಕಪ್ ಕಡಲೆ ಹಿಟ್ಟಿಗೆ ಒಂದು 3/4 ಕಪ್ ಆಗಷ್ಟು ಅಕ್ಕಿ ಹಿಟ್ಟು ತಗೊಂತಾ ಇದ್ದೀನಿ. ಸೊ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ತಗೊಂತಾ ಇದ್ದೀನಿ. ಚಿಟಿಕೆ ಆದಷ್ಟು ಇಂಗನ್ನ ತಗೊಂತಾ ಇದ್ದೀನಿ. ಸೊ ಈಗ ಇದನ್ನ ಫಸ್ಟ್ ಕ್ಲೀನ್ ಆಗಿ ಎಲ್ಲ ಗಂಟಿಲ್ದೆ ಇರೋ ತರ ಕಲ್ಸ್ಕೊಂಡ್ಬಿಡೋಣ. ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ತೀರಾ ಗಟ್ಟಿಯಾಗೂ ಇಲ್ಲ ತೆಳ್ಳಗೂ ಇಲ್ಲ. ಸೊ ಆ ರೀತಿ ಮೀಡಿಯಂ ಆಗಿ ಇದನ್ನ ಕಲ್ಸ್ಕೊಬೇಕು ಹಿಟ್ಟನ್ನ. ಸೊ ನೋಡ್ತಾ ಇರ್ಬೋದು. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು. ಸೊ ಇದು ಸೇವ್ ಮಾಡಕ್ಕೋಸ್ಕರ ರೆಡಿ ಮಾಡ್ಕೊಂಡಿರೋದು. ಸೊ ಸೇವ್ ಬೇಕಾಗಿರೋ ಅಂತ ಇಟ್ಟು ರೆಡಿ ಆಗಿದೆ. ಸೊ ನೋಡ್ತಾ ಇರ್ಬೋದು, ತೀರಾ ಗಟ್ಟಿನೂ ಇಲ್ಲ ತೆಳ್ಳಗೂ ಇಲ್ಲ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಫೈನಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಕಾಯ್ತಾ ಇದೆ. ಸೊ ಜಸ್ಟ್ ಸೇವ್ ಮಾಡೋಕ್ಕೋಸ್ಕರ ನಾನು ತಗೊಂಡಿದ್ದೀನಿ. ಸೊ ಇದೆಲ್ಲರ ಮನೇಲಿ ಇದ್ದೇ ಇರುತ್ತೆ. ಸೊ ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಈ ಸಣ್ಣಕ್ಕಿರೋ ಹೋಲ್ಸ್ ಇರುತ್ತೆ ನೋಡಿ. ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಯೂಸ್ ಮಾಡ್ಕೊಂಡು ಸೇವ್ ಮಾಡ್ತಾ ಇದ್ದೀನಿ. ಇದನ್ನ ಫಿಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಸೊ ಫೈನಲಿ ಫ್ರೆಂಡ್ಸ್, ಸೊ ನಾನು ಇದಕ್ಕೆ ಕ್ಲೀನಾಗಿ ಎಲ್ಲ ಕಡೆನೂ ಎಣ್ಣೆ ಅಪ್ಲೈ ಮಾಡಿದ್ದೀನಿ. ಸೊ ಈಗ ಇದನ್ನ ಹಿಟ್ಟೇನಿದೆ ಅದನ್ನ ಇದಕ್ಕೆ ಶಿಫ್ಟ್ ಮಾಡ್ಕೊಂಡು ಎಣ್ಣೆಗಾಗಿ ಕರಿಯೋಣ. ಸೊ ಈಗ ಒಂದ್ ಸ್ವಲ್ಪ ಇಟ್ಟಿಟ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ನೀವು ಈ ತರ ಕೋನ್ ಶೇಪ್ ಮಾಡಿದ್ರೆ ಈ ತರ ಬರುತ್ತೆ. ಸೊ ಒನ್ಸ್ ಈ ತರ ಮಾಡ್ಕೊಂಡು ಒಳಗಡೆ ಹಾಕೊಳ್ಳಿ. ಸೊ ಫ್ರೆಂಡ್ಸ್, ಫೈನಲಿ ನೋಡ್ತಾ ಇರ್ಬೋದು, ಹಿಟ್ಟು ರೆಡಿ ಆಗಿದೆ. ಈಗ ಪ್ರೆಸ್ ಮಾಡಿದ್ರೆ ಈ ರೀತಿ ಆಚೆ ಬರುತ್ತೆ ನೋಡಿ. ಸೊ ಇದನ್ನ ಡೈರೆಕ್ಟ್ ಆಗಿ ನಾವು ಎಣ್ಣೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಎಣ್ಣೆ ಕಾದಿದೆ. ಸೊ ಇದನ್ನ ಡೈರೆಕ್ಟ್ ಆಗಿ ಇದನ್ನ ಹಾಕೊಂಡು ಇಟ್ಕೊಂಡಿರ್ತೀವಲ್ಲ, ಸೊ ಅದನ್ನ ಡೈರೆಕ್ಟ್ ಆಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ. ಸೊ ಈಗ ಜಸ್ಟ್ ಉಲ್ಟಾ ಮಾಡಿ ಇನ್ನೊಂದ್ ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನಿಧಾನ ತಿರ್ಸ್ಕೊಳ್ಳಿ ಸ್ನೇಹಿತರೆ, ಇಲ್ಲ ಅಂತಂದ್ರೆ ಎಲ್ಲ ಹೊಡ್ಕೊಂಡ್ಬಿಡುತ್ತೆ. ಓಕೆ. ಸೊ ಈಗ ಇದನ್ನ ಕೂಡ ಒಂದು 2 ಮಿನಿಟ್ಸ್ ಎಣ್ಣೆಯಲ್ಲಿ ಕ್ಲೀನಾಗಿ ಬೇಯಿಸ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಫೈನಲಿ ನೋಡ್ತಾ ಇರ್ಬೋದು, ಸೊ 2 ಕಡೆನೂ ಚೆನ್ನಾಗಿ ಬೆಂದಿದೆ. ಸೊ ನೋಡಿದ್ರಾ ಎಷ್ಟು ಕ್ಲೀನ್ ಆಗಿ ಚೆನ್ನಾಗಿ ಬಂದಿದೆ. ಸೊ ನಾನೀಗ ಇದೇ ಪಾತ್ರೆಗೆ ಖಾರ ಬೂಂದಿ ಮಾಡಕ್ಕೆ ಏನೇನ್ ಬೇಕೋ ಅದನ್ನು ರೆಡಿ ಮಾಡ್ಕೊಂತಾ ಇದೀನಿ. ಆ ಹಿಟ್ಟನ್ನು ಸೊ ರೆಡಿ ಮಾಡಿ ಇಟ್ಕೊಂಡೆ ಟಕ ಅಂತ ಬೇಗ ಆಗೋಗುತ್ತೆ. ಸೊ ಈಗ ನಾನು ಆಲ್ರೆಡಿ 1 ಕಪ್ ಕಡಲೆ ಹಿಟ್ಟು ಹಾಕಿದೀನಿ. ಸೊ ಈಗ ಇನ್ನೊಂದು 3/4 ಕಪ್ ಆಗಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದೀನಿ. ಹಾಗೆ ಒಂದು 1/4 ಕಪ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂತಾ ಇದೀನಿ. ಇದಕ್ಕೆ ಬೇಕಾಗಿರೋಂತ ಉಪ್ಪನ್ನ ಹಾಕೊಂತಾ ಇದೀನಿ. ಹಾಗೆ ಇದಕ್ಕೊಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂತಾ ಇದೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕೊಂತಾ ಇದೀನಿ. ಬೇಕು ಅಂತಂದ್ರೆ ಒಂದ್ ಚೂರು ಹಿಂಗನ್ನ ಇದಕ್ಕೂ ಹಾಕೊಂತಾ ಇದೀನಿ ಸ್ನೇಹಿತರೆ. ಸೊ ಒನ್ಸ್ ಇದು ಮಿಕ್ಸ್ ಆದ್ಮೇಲೆ, ಇದು ಜಾಸ್ತಿ ತೆಳ್ಳಗೂ ಇರಬಾರ್ದು ಹಾಗೆ ಜಾಸ್ತಿ ಗಟ್ಟಿನೂ ಇರಬಾರ್ದು. ಸೊ ಹಾಗಾಗಿ ಕ್ಲೀನ್ ಆಗಿ ನೋಡ್ಕೊಂಡು ಸ್ವಲ್ಪ ನೀರ್ ಹಾಕೊಂಡು ಇದಕ್ಕ ದೋಸೆ ಹಿಟ್ಟಕ್ಕಿಂತ ಒಂಚೂರು ತೆಳ್ಳಗಾದ್ಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಫ್ರೆಂಡ್ಸ್, ಫೈನಲಿ ನಮ್ದು ಖಾರ ಬೂಂದಿ ಮಾಡಕ್ ಬೇಕಾಗಿರೋ ಅಂತ ಹಿಟ್ಟು ರೆಡಿ ಆಗಿದೆ. ಸೊ ನೋಡ್ತಾ ಇರ್ಬೋದು, ಜಾಸ್ತಿ ಗಟ್ಟಿನೂ ಇಲ್ಲ ತೆಳ್ಳಗೂ ಇಲ್ಲ, ಮೀಡಿಯಂ ಆಗಿ ಕಳ್ಸಿದೀನಿ. ಸೊ ಈಗ ಇದಕ್ಕೆ ಒಂದ್ ಸ್ವಲ್ಪ ಸೋಡಾ ಆಡ್ ಮಾಡ್ಕೊಂತಾ ಇದೀನಿ. ಸೊ ಇವಾಗ ಸೋಡಾ ಆಡ್ ಮಾಡ್ಕೊಂಡ್ಮೇಲೆ ಒಂದ್ ಒಳ್ಳೆ ಮಿಕ್ಸ್ ಕೊಡ್ಬಿಡೋಣ. ಸೊ ಫ್ರೆಂಡ್ಸ್, ಫೈನಲಿ ನಮ್ಗೆ ಖಾರ ಬೂಂದಿಗೆ ಬೇಕಾಗಿರೋ ಹಿಟ್ಟು ರೆಡಿ ಆಗಿದೆ. ಸೊ ಫ್ರೆಂಡ್ಸ್, ಫೈನಲಿ ನಮ್ ಸೇವ್ ರೆಡಿ ಆಗಿದೆ. ಸೊ ಈಗ ಖಾರ ಬೂಂದಿ ರೆಡಿ ಮಾಡ್ಕೊಂಡ್ಬಿಡೋಣ. ಸೊ ಫಸ್ಟ್ ಹೇಳಿದೆ, ದೋಸೆ ಕನ್ಸಿಸ್ಟೆನ್ಸಿನೂ ಅಲ್ಲ ಇದು ಅಲ್ಲ. ನಮ್ಗೆ ಈ ತರ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ. ಬಟ್ ಇದನ್ನ ಜಾಸ್ತಿ ಹಾಕೊಂಬೇಡಿ, ಸ್ವಲ್ಪನೇ ಹಾಕೊಳ್ಳಿ. ಬಿಕಾಸ್ ಸೊ ಫ್ರೆಂಡ್ಸ್, ಇದನ್ನು ಅಷ್ಟೇನೆ ಆ ಬಬಲ್ಸ್ ಎಲ್ಲ ಹೋಗೋವರೆಗೂ ವೇಟ್ ಮಾಡಿ ದಯವಿಟ್ಟು.
ಸೊ ಬಬಲ್ಸ್ ಎಲ್ಲ ಹೋಗಕ್ ಮುಂಚೆನೆ ತೆಗಿಯಕ್ ಹೋಗ್ಬೇಡಿ, ಬೂಂದಿ ಹೊಡ್ಕೊಂಡ್ಬಿಡುತ್ತೆ. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಕ್ಲೀನ್ ಆಗಿ ಗೋಲ್ಡನ್ ಕಲರ್ ಬ್ರೌನ್ ಆಗಿದೆ. ಸೊ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಒನ್ಸ್ ಈ ತರ ಗೋಲ್ಡನ್ ಕಲರ್ ಬ್ರೌನ್ ಬಂದ ತಕ್ಷಣ ಎಲ್ಲಾನು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಇದನ್ನ ಸ್ವಲ್ಪ ಹೀಗೆ ಎಣ್ಣೆ ಪ್ರೆಸ್ ಮಾಡ್ಕೊಳ್ಳಿ. ಸೊ ಈಗ ನಾನು ಇದಕ್ಕೆ ಸ್ವಲ್ಪ ಕಳೆ ಬೀಜ ಹಾಕೊಂತ ಇದ್ದೀನಿ, ಇದಕ್ಕೆನೆ ಹಾಕೊಂತ ಇದ್ದೀನಿ ನಾನು. ಸೊ ಎಲ್ಲಾನು ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ ಎಣ್ಣೆಯಲ್ಲೇನೆ. ಅವಲಕ್ಕಿ ಮಿಕ್ಸ್ ಮಾಡ್ಕೊಂತ ಇದೀನಿ, ಆಗ್ಲೇ ಹೇಳೋದ್ ಮರ್ತ್ಬಿಟ್ಟೆ. ಸೊ ನೋಡ್ತಾ ಇರ್ಬೋದು ಇಷ್ಟೇ ಜಸ್ಟ್ ಟೇಸ್ಟ್ಗೋಸ್ಕರ. ಸೊ ಅದನ್ನು ಸ್ವಲ್ಪ ಇದ್ರ ಜೊತೆಗೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಡಿ. ಸೊ ಫ್ರೆಂಡ್ಸ್ ಫೈನಲಿ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನ ಸಪ್ರೇಟ್ ಆಗಿ ತೆಗೆದಿಟ್ಕೊಂಡ್ಬಿಡೋಣ ಈಗ. ಸೊ ಓಕೆ ಫ್ರೆಂಡ್ಸ್ ಫೈನಲಿ ನಮ್ ಸೇವ್ ರೆಡಿ ಆಗಿದೆ, ಹಾಗೆ ಖಾರ ಬೂಂದಿನೂ ರೆಡಿ ಆಗಿದೆ, ಹಾಗೆ ಒಗ್ಗರಣೆ ಸಹ ರೆಡಿ ಆಗಿದೆ. ಸೊ ಈಗ ಜಸ್ಟ್ ಎಲ್ಲಾನು ಒಂದೊಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇನೆ. ಸೊ ಮೊದಲಿಗೆ ನಾನು ಖಾರ ಬೂಂದಿ ಹಾಕ್ತಾ ಇದ್ದೀನಿ. ಈಗ ನಾನು ನೆಕ್ಸ್ಟ್ ಇದಕ್ಕೆ ಮಾಡ್ಕೊಂಡಿರೋ ಒಗ್ಗರಣೆನ ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾವು ಹಿಟ್ಟಿಗೆಲ್ಲ ಉಪ್ಪು ಹಾಕಿದೀವಿ. ಸೊ ಹಾಗಾಗಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ. ಜಾಸ್ತಿ ಖಾರ ತಿಂತೀರಾ ಆಗಿದೆ ಖಾರ ಪುಡಿ ಜಾಸ್ತಿ ಹಾಕೊಳ್ಳಿ, ಚಿಲ್ಲಿ ಪೌಡರ್ನ, ಇಲ್ಲ ಅಂತಂದ್ರೆ ಮೀಡಿಯಂ ಆಗಿ ನೋಡ್ಕೊಂಡು ಹಾಕೊಳ್ಳಿ. ನಮ್ಮನೇಲಿ ಸಾರ. ಸೊ ಈಗ ಫೈನಲ್ ಆಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಸೊ ಇದಕ್ಕೆ ಸೌಟ್ ಎಲ್ಲ ಸರಿ ಇಲ್ಲ, ಸೊ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಂತೀನಿ. ಸೊ ಫ್ರೆಂಡ್ ನೋಡ್ತಾ ಇರ್ಬೋದು ಫೈನಲ್ ಆಗಿ ನಮ್ಮ ಮಿಕ್ಸರ್ಸ್ ರೆಡಿ ಆಗಿದೆ. ಸೊ ಸೌಂಡ್ ಕೇಳಿಸ್ತಾ ಇಲ್ಲ ಅಂತ ಅನ್ಕೊಂತೀನಿ. ಸೊ ಇಷ್ಟೇ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಫೈನಲಿ ನಮ್ಮ ಮನೇಲಿ ನಾನು ಹೇಗೆ ಮಿಕ್ಸ್ಚರ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಅಷ್ಟೇ ನಿಮ್ಮ ಮನೇಲಿ ನಿಮ್ಮ ಮಕ್ಳಿಗೋಸ್ಕರ ಮಾಡಿ ಹಾಗೆ ಸ್ವಲ್ಪ ಸ್ಟೋರ್ ಮಾಡ್ಕೊಂಡಿಟ್ರೆ ಅವ್ರು ಕೇಳಿದಾಗ ತಕ್ಷಣಕ್ಕೆ ಅವ್ರು ಕೊಡೋಕೆ ಸರಿ ಹೋಗುತ್ತೆ. ಇಲ್ಲಾಂತಂದರೆ ಸುಮ್ಮನೆ ಅಂಗಡಿಗೆ ಹೋಗಿ ದಿನ ಏನಾದ್ರು ತೊಗೊತಾ ಇರಬೇಕು. ಹಾಗಾಗಿ ನಾನು ಇದು ವಿಡಿಯೋ ಮಾಡಿದ್ದು. ಸೊ ಒಂದು ವೇಳೆ ನಾನು ವಿಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಇದು ನನ್ನ ಫಸ್ಟ್ ವಿಡಿಯೋ. ನನಗಿನ್ನ ವಿಡಿಯೋ ಹೇಗೆ ಮಾಡೋದು, ವಿಡಿಯೋ ಹೇಗೆ ಎಡಿಟ್ ಮಾಡೋದು ಅನ್ನೋಲ್ಲ ಇನ್ನೂ ಪ್ರಾಪರ್ ಮೆಥಡ್ ನನಗಿನ್ನ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಆದಷ್ಟು ಟ್ರೈ ಮಾಡಿ ಹಾಕ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಒಂದು ವೇಳೆ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಮರಿದೇ ಪ್ರೆಸ್ ಮಾಡಿ. ಹಾಗೆ ನಾನು ಹಾಕೋ ಪ್ರತಿ ನೆಕ್ಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಹಾಗೆ ದಯವಿಟ್ಟು ಇನ್ನೂ ಹೆಚ್ಚು ಜನಕ್ಕೆ ನಾನು ವೀಡಿಯೋಸ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಟೇಕ್ ಕೇರ್ ಆಫ್ ಆಲ್ ಯೋರ್ ಫ್ಯಾಮಿಲಿ ಮೆಂಬರ್ಸ್. ಬಾಯ್ ಬಾಯ್.